ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಕ್ರೈಮ್ ರಿಪೋರ್ಟರ್ ಮಾದೇಶ್. ಇತ್ತೀಚೆಗಷ್ಟೇ ಇಟ್ಮಡು ಬಳಿ ಓರ್ವ ವ್ಯಕ್ತಿ ಎದೆನೋವಿನಿಂದ ಒದ್ದಾಡಿ ಸಾವನ್ನಪ್ಪಿದ್ದ. ರಸ್ತೆಯಲ್ಲಿ ಆತನ ಪತ್ನಿ ಅಂಗಲಾಚಿ ಬೇಡಿದ್ರು ಕೂಡ ಯಾರೊಬ್ಬರು ಕೂಡ ಆತನ ಸಹಾಯಕ್ಕೆ ಬಂದಿರಲಿಲ್ಲ. ಆ ಒಂದು ಕಹಿ ಘಟನೆಯ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಫಾಲೋ ಮಾಡಿ, ಜೊತೆಗೆ ಯೂಟ್ಯೂಬ್ನಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಇತ್ತೀಚೆಗಷ್ಟೇ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಓರ್ವ ವ್ಯಕ್ತಿ ಹೃದಯಾಘಾತವಾಗಿ ನಡು ರಸ್ತೆಯಲ್ಲೇ ಬಿದ್ದು ಒದ್ದಾಡಿ ಸಾವನ್ನಪ್ಪಿದ್ದ. ಆತನಿಗೆ 13ನೇ ತಾರೀಕು ತಮ್ಮ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಆತನಿಗೆ ತೀವ್ರ ಎದೆನೋವು ಕಾಣಿಸ್ಕೊಂಡಿರುತ್ತೆ. ಅಂದ್ರೆ ಲಘು ಹೃದಯಾಘಾತ ಆಗಿರುತ್ತೆ. ಎದೆನೋವು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಪತ್ನಿ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಆತನೇ ತನ್ನ ಬೈಕನ್ನ ಓಡಿಸ್ಕೊಂಡು ನೇರವಾಗಿ ಆಸ್ಪತ್ರೆಗೆ ಹೋಗ್ತಾರೆ. ಕತ್ರಿಗುಪ್ಪೆ ಬಳಿ ಇರುವಂತ ಒಂದು ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಇಲ್ಲ, ಇಲ್ಲಿ ನಿಮ್ಮನ್ನ ನೋಡ್ಕೊಳ್ಳುವಷ್ಟು ವ್ಯವಸ್ಥೆ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಅದಾದ್ಮೇಲೆ ಅಲ್ಲಿ ಚಿಕಿತ್ಸೆ ಸಿಗ್ಲಿಲ್ಲ ಅಂತೇಳಿ ಅಲ್ಲೇ ಇದ್ದಂತ ಮತ್ತೊಂದು ಪಕ್ಕದ ಆಸ್ಪತ್ರೆಗೆ ಹೋಗಿ ಅಲ್ಲೂ ಕೂಡ ಚಿಕಿತ್ಸೆ ಪಡಿಸ್ಬೇಕು ಅಂತೇಳಿ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ವೈದ್ಯರು ಕೂಡ ಆತನಿಗೆ ECG ಟೆಸ್ಟ್ ಅನ್ನು ಮಾಡ್ತಾರೆ. ಒಂದಷ್ಟು ಟೆಸ್ಟ್ಗಳನ್ನ ಮಾಡಿ ಇಲ್ಲಿ ನೀವು ಚಿಕಿತ್ಸೆ ಪಡೆಯೋದಕ್ಕಾಗೋದಿಲ್ಲ, ನೇರವಾಗಿ ನೀವು ಜಯದೇವಕ್ಕೆ ಹೋಗ್ಬೇಕು ಅಂತೇಳಿ ಅವ್ರಿಗೆ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನಮ್ಮ ಹತ್ರ ಬೈಕ್ ಇದೆ, ಬೈಕಲ್ಲಿ ಅಷ್ಟು ದೂರ ಹೋಗೋಕೆ ಆಗೋದಿಲ್ಲ, ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನಾದ್ರೂ ಕೂಡ ಮಾಡ್ಕೊಡಿ ಅಂತಾರೆ. ಆದ್ರೆ ಅಲ್ಲಿನ ಆಸ್ಪತ್ರೆಯವರು ಕೂಡ ಅದಕ್ಕೆ ಡೋಂಟ್ ಕೇರ್ ಅಂತಾರೆ. ಅದಾದ್ಮೇಲೆ ಇನ್ನೇನು ಆತ ತನ್ನ ಜೀವವನ್ನ ಉಳಿಸ್ಕೊಳ್ಬೇಕಾಗಿರುತ್ತೆ. ಹೀಗಾಗಿ ಪತ್ನಿಯನ್ನ ಕರ್ಕೊಂಡು ಬೈಕ್ನಲ್ಲಿ ಕೂರಿಸ್ಕೊಂಡು ತಾನೇ ಬೈಕನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಕದಿರೇನಹಳ್ಳಿ ಕ್ರಾಸ್ ಬಳಿ ಹೋಗ್ತಿದ್ದಂತೆ ಆತನಿಗೆ ಎದೆನೋವು ಮತ್ತಷ್ಟು ಜಾಸ್ತಿ ಆಗುತ್ತೆ. ಅಂದ್ರೆ ಆತ ಆಲ್ರೆಡಿ ಲಘು ಹೃದಯಾಘಾತ ಆಗಿ ಆಲ್ರೆಡಿ ಎದೆನೋವಿನಿಂದ ಆತ ಬಳಲ್ತಿರ್ತಾನೆ. ಚಿಕಿತ್ಸೆಗಾಗಿ 2 ಆಸ್ಪತ್ರೆಗಳಿಗೆ ಹೋಗಿರ್ತಾನೆ. ಅಲ್ಲಿ ಸರಿಯಾದಂತಹ ಚಿಕಿತ್ಸೆಯ ವ್ಯವಸ್ಥೆ ಇರೋದಿಲ್ಲ. ಜೊತೆಗೆ ಒಂದು ಆಸ್ಪತ್ರೆಯವರು ಆತನಿಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರೋದಿಲ್ಲ. ನಂತರ ಆತನೇ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತೇಳಿ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ತೀವ್ರ ಎದೆನೋವು ಕಾಣಿಸ್ಕೊಂಡು ಕದಿರೇನಹಳ್ಳಿ ಕ್ರಾಸ್ ಬಳಿ ಆ ಒಂದು ಮತ್ತೊಂದು ಬೈಕಿಗೆ ಡಿಕ್ಕಿಯಾಗಿ ಇಬ್ರು ಕೂಡ ಬೀಳ್ತಾರೆ. ಮತ್ತೊಂದು ಬೈಕ್ನ ಸವಾರನೇ ಇರ್ತಾನೆ. ಆತನು ಕೂಡ ಅಲ್ಲಿ ಏನಾಗಿದೆ ಅಂತನೂ ಕೂಡ ಕೇಳೋದಿಲ್ಲ. ಜೊತೆಗೆ ತೀವ್ರ ಎದೆನೋವಾಗಿ ಆತ ನಡು ರಸ್ತೆಯಲ್ಲಿ ಒದ್ದಾಡ್ತಿರ್ತಾನೆ. ಒದ್ದಾಡುವಂತ ಸಂದರ್ಭದಲ್ಲಿ ಆತನ ಪತ್ನಿ ಜೋರಾಗಿ ಕಿರ್ಚಿರ್ತಾಳೆ, ಯಾರಾದ್ರೂ ಬನ್ನಿ ಸಹಾಯ ಮಾಡಿ, ನನ್ನ ಗಂಡನ್ಗೆ ಎದೆನೋವು ಕಾಣಿಸ್ಕೊಂಡಿದೆ ಅಂತೇಳಿ ಜೋರಾಗಿ ಕಿರ್ಚಿರ್ತಾಳೆ. ಆದ್ರೂ ಕೂಡ ಯಾವೊಬ್ಬ ವ್ಯಕ್ತಿಗಳು ಕೂಡ ಅಲ್ಲಿ ಆತನಿಗೆ ಸಹಾಯ ಮಾಡೋದಿಲ್ಲ. ಕೊನೆಗೆ ಆತ ಜೀವ ಬಿಟ್ಟಿರ್ತಾನೆ. ಈ ಒಂದು ವಿಚಾರ ಸದ್ಯಕ್ಕೆ ಬೆಂಗಳೂರಿನ ಜನರು ಇಷ್ಟೊಂದು ಮಾನವೀಯತೆಯನ್ನ ಮರ್ತ್ರ ಅನ್ನುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಈ ಒಂದು ಘಟನೆ ಆದ್ರೂ ಕೂಡ ಈ ರೀತಿಯಾದಂಥ ಘಟನೆ ಬೇರೆ ಯಾರಿಗೂ ಆಗ್ಬಾರ್ದು ಅಂತೇಳಿ ಅವರ ಕುಟುಂಬಸ್ಥರು ಮನವಿಯನ್ನ ಮಾಡ್ಕೊಂಡಿದ್ರು. ಜೊತೆಗೆ ಆತ ಸಾವನ್ನಪ್ಪಿದ ಮೇಲೆ ಆತನ ಅಂಗಾಂಗಗಳನ್ನ ಬೇರೆಯವ್ರಿಗೂ ಕೂಡ ದಾನ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಆತನ ಮೃತದೇಹವನ್ನ ಕೂಡಲೇ ಫ್ರಿಜರ್ಗೆ ಇಟ್ಟಿದ್ದಂತ ಸಂದರ್ಭದಲ್ಲಿ ಆತನ ಎಲ್ಲ ಅಂಗಾಂಗಗಳು ಸದ್ಯಕ್ಕೆ ಬರ್ತಿಲ್ಲ. ಜೊತೆಗೆ ಈಗ ಕಣ್ಣುಗಳನ್ನ ಮಾತ್ರ ಬೇರೆಯವರಿಗೆ ದಾನ ಮಾಡೋದಕ್ಕೆ ಕುಟುಂಬಸ್ಥರು ಕೂಡ ತಯಾರಾಗಿದ್ದಾರೆ. ಆತನಿಗೆ ಸಾಯುವಂತ ಸಂದರ್ಭದಲ್ಲಿ ಯಾರು ಕೂಡ ಬಂದಿರಲಿಲ್ಲ. ಆದ್ರೆ ಈಗ ಆತ ಸತ್ತ ಮೇಲೂ ಕೂಡ ಒಳ್ಳೆಯ ಕಾರ್ಯಕ್ಕೆ ಒಂದು ಮಾದರಿ ಆಗ್ತಿದ್ದಾನೆ. ಆತನ ಕುಟುಂಬಸ್ಥರು ಆತನ ಕಣ್ಣನ್ನ ಬೇರೆಯವರಿಗೆ ದಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಸಾವಿನ ಸಂದರ್ಭದಲ್ಲಿ ಆತನಿಗೆ ಯಾರು ಕೂಡ ಸಹಾಯ ಆಗಿಲ್ಲ. ಆತ ಈ ಮುಂಚೆ ಕೂಡ ಒಂದಷ್ಟು ಜನರಿಗೆ ಸಣ್ಣ ಪುಟ್ಟ ಸಹಾಯಗಳನ್ನ ಮಾಡ್ತಿದ್ದ, ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನ ಮಾಡ್ತಿದ್ದ. ಆದ್ರೆ ಆತನ ಕೊನೆ ಕ್ಷಣದಲ್ಲಿ ಯಾರು ಕೂಡ ಸಹಾಯಕ್ಕೆ ಬರಲಿಲ್ಲ. ಆದ್ರೆ ಕೊನೆ ಮೂಮೆಂಟ್ ನಲ್ಲಿ ಈ ರೀತಿಯಾಗಿ ಸತ್ರು ಕೂಡ ಆತ ಬೇರೊಬ್ಬರಿಗೆ ಈಗ 2 ಕಣ್ಣುಗಳಾಗಿ ಬೇರೊಬ್ಬರ ಕಣ್ಣಿನಲ್ಲಿ ಹೋಗ್ತಿದ್ದಾನೆ ಅಂತೇಳಿ ಕುಟುಂಬಸ್ಥರು ಒಂದಷ್ಟು ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಜೊತೆಗೆ ಇಂತಹ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಅಂತೇಳಿ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದೇ ರೀತಿಯಾದಂತಹ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ವೀಕ್ಷಣೆ ಮಾಡಿ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗಳಿಗಾಗಿ ನ್ಯೂಸ್ 18 ಕನ್ನಡ ಪೇಜ್ಗಳನ್ನ ಫಾಲೋ ಮಾಡಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.